ಏನಮ್ಮ? ಕಷ್ಟ ಸಾಧ್ಯವಾದ ಸ್ಥಾಯಿಗಳನ್ನೆಲ್ಲ ನೀನು ಅದೆಷ್ಟು ಸುಲಭವಾಗಿ ಹಾಡ್ತೀಯಪ್ಪ. ಶ್ರೀಕಂಠಯ್ಯನವರು ಸರಸ್ವತಿ ಪುತ್ರರು ಕಣಮ್ಮ. ರಾಗಗಳು ಸ್ವರಗಳು ಅವ್ರು ಕರೆದ್ರೆ ಸಾಕು ಅಂತ ಕಾಯ್ತಾ ಇರ್ತವೆ. ಶಾರದಾ, ಇದು 40 ವರ್ಷಗಳ ಕಠಿಣ ಸಾಧನೆ ಕಣಮ್ಮ. ಇಂಥ ಒಳ್ಳೆ ಶರೀರ ಇರೋ ನೀವು ಕಠಿಣ ಸಾಧನೆ ಮಾಡ್ಬೇಕಾಯ್ತಾ? ವಿದ್ಯೆ ಅಷ್ಟು ಸುಲಭವಾಗಿ ಲಭ್ಯವಾಗೋದಿಲ್ಲ. ಹಣ ಬೇಕು ಅನ್ಸಿದ್ರೆ ದರೋಡೆ ಮಾಡಾದ್ರೂ ಸಂಪಾದಿಸಬಹುದು. ಆದ್ರೆ ಇದು ಹಾಗಲ್ಲ. ತಪಸ್ ಮಾಡಿದ್ರೆ ಸಿದ್ಧಿ ಆಗೋದು. ಅದಕ್ಕೆ ಹಿರಿಯರು ಹೇಳೋದು ವಿದ್ಯಾತುರಾಣಾಂ ನ ಸುಖ ನ ನಿದ್ರಾ ಅಂತ. ವಿಶ್ವ, ಶಾರದಾ, ನೀನಿಗ್ ನೀರಲ್ಲಿಲ್ಲ, ಎಚ್ಚರ ಮಾಡ್ಕೋ. ಈಗ ನಾನು ಎಲ್ಲಿದ್ದೀನಿ? ಕಾವೇರಿ ದಡದ ಮೇಲೆ ಇದೆಯಾ? ಯಾರ ಜೊತೆಲಿದ್ದೀರಿ? ನನ್ ಜೊತೆ. ನನ್ನಂದ್ರೆ ಯಾರು? ಕಣ್ಬಿಟ್ಟು ನೋಡಿದ್ರೆ ತಾನೇ ಗೊತ್ತಾಗತ್ತೆ. ಯಾರು? ನಾನು ವಿಶ್ವನಾಥ. ಯಾವ ವಿಶ್ವನಾಥ? ಕಾಶಿ ವಿಶ್ವನಾಥ. ಅಯ್ಯೋ ವಿಶ್ವನಾಥ, ತಡೆಯೋಕ್ಕಾಗ್ತಿಲ್ಲ ವಿಶ್ವನಾಥ. ಅಯ್ಯೋ ಚಳಿ ವಿಶ್ವನಾಥ, ಚಳಿ ಶಾರದಾ, ವಿಶ್ವನಾಥ. ಶಾರದಾ, ಇದು ತಪ್ಪು. ಅಯ್ಯೋ ಅಯ್ಯೋ ಶಾರದಾ, ಇದು ತಪ್ಪು. ಚಳಿ ಆಗೋತ್ತಪ್ಪ, ಚಳಿ ಆಗೋತ್ತಪ್ಪ. ಹಾಗಲ್ಲ ಶಾರದಾ, ನೀನು ಹೀಗೆ ಈಜು ಬರ್ದೇನೆ ನೀರಿಗೆ ಬಿದ್ದಿಲ್ಲ. ಒಬ್ಳೇ ಮಗಳು. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನಮ್ ಗುರುಗಳಿಗೆ ನಾನು ಏನ್ ಹೇಳ್ಬೇಕಾಗಿತ್ತು? ಶಾರದೆ ಗಂಗೆಯಲ್ಲಿ ಐಕ್ಯವಾದ್ಲು ಅಂತ. ನಿನ್ ಕೈಲಾದ್ರೆ ನನ್ ಹಿಡಿ ವಿಶ್ವ. ಶಾರದಾ, ಹಿಡಿ ನೋಡೋಣ. ವಿಶ್ವ ಚೆನ್ನಾಗಿ ಕಾರ್ಡ್ರೈ ಮಾಡ್ತಾನೆ ಅಲ್ವೇನಪ್ಪ? ಹೌದಮ್ಮ. ಸಂಗೀತ ಒಂದ್ ಬಿಟ್ಟು ಮಿಕ್ಕಿದೆಲ್ಲ ಬರುತ್ತೆ. ಸಂಗೀತನೂ ಗೊತ್ತಿದೆ ಕೃಷ್ಣ. ಅವನ್ ಮಾಡ್ತಿರೋ ಗುರು ಸೇವೆ ಯಾವತ್ತೂ ವ್ಯರ್ಥ ಆಗಲ್ಲ. ಶಾರದೆ ಒಂದ್ಸಲ ಅವನ್ ಕಡೆ ಕರುಣೆಯಿಂದ ನೋಡ್ಲಿ, ಗುರುನೇ ಮೀರ್ಸೋಂತ ಶಿಷ್ಯನಾಗ್ಬಿಡ್ತಾನೆ. ಚೇಚೆ, ಮೀರ್ಸೋದ್ ಬೇಡ ಶಾರದಾ. ಗುರುವಿಗೆ ತಕ್ಕ ಶಿಷ್ಯ ಅನ್ಸ್ಕೊಂಡ್ರೆ ಸಾಕು. ವಿಶ್ವ, ಮುಂದೆ ಕೂತ್ಕೋತೀನಿ, ಜೋಪಾನ. ಶ್ರುತಿ ಕಣೋ ಮುಂಡೆದೆ, ಶ್ರುತಿ. ನಾ ತಂಬೂರಿ ಮಿಡ್ತಿರೋದ್ ಯಾತಕ್ಕೆ? ನಿನ್ನ ದನಿ ಈ ನಾದದಲ್ಲಿ ಸೇರ್ಬೇಕು. ಇಲ್ದಿದ್ರೆ ಸೊಗಸಾದ ಮೊಸರನ್ನದಲ್ಲಿ ಮರಳು ಸೇರಿಸಿ ತಿಂದ್ರೆ ಎಷ್ಟು ಹಿಂಸೆ ಆಗುತ್ತೋ ಅಷ್ಟು ಹಿಂಸೆ ಆಗತ್ತೆ ಕಣಪ್ಪ. ಎಲ್ಲಿ ವಿಶ್ವನಾಥ? ನಾನು ಇಲ್ಲೇ ಇದ್ದೀನಿ ಗುರುಗಳೇ. ಕೂತ್ಕೊಳ್ಳೋಪ್ಪ ವಿಶ್ವ, ಕೂತ್ಕೋ. ಯಾವುದೇ ಕೆಲಸವಾಗ್ಲಿ ಕಷ್ಟಪಟ್ಟು ಪ್ರಯತ್ನ ಮಾಡ್ದಾಗ್ಯೂ ಸಾಧ್ಯವಾಗ್ಲಿಲ್ಲ ಅಂತ ತಿಳಿದಾಗ ಅದನ್ನ ಬಿಟ್ಬಿಡೋದೇ ಒಳ್ಳೇದು. ಗುರುಗಳೇ, ನೀವ್ ಯಾತಕ್ಕೋಸ್ಕರ ಈ ಮಾತು ಹೇಳಿದ್ರಿ ಅಂತ? ನೀನು 7-8 ವರ್ಷದಿಂದ ಇಲ್ಲಿ ಇದೀಯ. ನಾನು ಪಾಠ ಹೇಳ್ತಾನೇ ಇದ್ದೀನಿ. ನಿನಗ್ ಬರೋಲ್ಲ, ನನಗ್ ಮರೆಯೋಲ್ಲ. ಸುಮ್ನೆ ನಿನ್ನ ಆಯಸ್ನ ಯಾಕೆ ವ್ಯರ್ಥ ಮಾಡ್ಕೋತಿ? ವಿಶ್ವ, ಯಾವ್ದಾರು ಉದ್ಯೋಗ ನೋಡ್ಕೋ. ಗುರುಗಳೇ, ನಿಮ್ಮನ್ನ ಬಿಟ್ಟು ಹೋಗುವಂತೀರಾ? ಇನ್ನೇನು ಮಾಡ್ಲಿ? ಗುರು ಸೇವೆ ಮಾಡೋದ್ರಲ್ಲಿ ಇರೋ ಶ್ರದ್ಧೆ ನಿನಗ್ ಸಂಗೀತದ ಮೇಲೆ ಇಲ್ವಲ್ಲ? ಹಾಗನ್ಬೇಡಿಪ್ಪ. ಶ್ರದ್ಧೆ ಇರೋದ್ರಿಂದಾನೇ ಇಷ್ಟು ನಿಷ್ಠೆಯಿಂದ ನಿಮ್ ಸೇವೆ ಮಾಡ್ಕೊಂಡಿರೋದು. ಶಾರದಾ, ಈತ ನಿಷ್ಠೆಯಿಂದ ಸೇವೆ ಮಾಡ್ತಿರೋದು ನೋಡೇ ಸಂಕೋಚವಾಗ್ತಿದೆ.
ಈತನ ಜೊತೆಗೆ ಬಂದವರೆಲ್ಲ ವಿದ್ವಾಂಸರಾಗಿದ್ದಾರೆ, ಕಚೇರಿಗಳನ್ನ ಮಾಡ್ತಿದ್ದಾರೆ. ಆದ್ರೆ ಇವನೇನೂ ಆಗ್ಲಿಲ್ವಲ್ಲ. ಹೋಗ್ಲಿ, ನನಗೆ ಒಂದು ಅಪೂರ್ವ ಶಕ್ತಿ ಇದ್ದಿದ್ರೆ ಇವನ್ನ 1 ನಿಮಿಷದಲ್ಲಿ ಇವನ ಗುಣಕ್ಕೆ ಮೆಚ್ಚಿ ಒಳ್ಳೆ ಸಂಗೀತಕಾರನಾಗುವಂತ ವರ ಕೊಟ್ಬಿಡ್ತಿದ್ದೆ. ಏನ್ ಮಾಡ್ಲಿ, ಅದು ಸಾಧ್ಯವಿಲ್ವೇ? ಅಪ್ಪ, ಇವನ್ ಜೊತೆ ಬಂದ ಬೇರೆ ವಿದ್ಯಾರ್ಥಿಗಳು ಅಲ್ಪತೃಪ್ತರು, ಅಲ್ಪ ಸಂತೋಷಿಗಳು. ಅವರು ಗಂಗಾ ನದಿಲಿ ಒಂದು ಉದ್ಧರಣೆ ನೀರು ಕುಡಿದು ನದಿನೇ ಆಪೋಷಣೆ ತಗೊಂಡ್ವು ಅನ್ನೋ ಅಜ್ಞಾನದಿಂದ ಹೊರಟೋದ್ರು. ಆದ್ರೆ ವಿಶ್ವ ಹಾಗಲ್ಲ, ನಿಜವಾದ ವಿದ್ಯಾಪ್ರೇಮಿ. ನೀವು ಹಾಡ್ತಿದ್ರೆ ವಿಶ್ವ ಮೈ ಮರೆತು ಆನಂದ ಕಣ್ಣೀರು ತುಂಬಿಕೊಂಡಿರೋ ಇದನ್ನ ನಾನು ಎಷ್ಟೋ ಸಲ ನೋಡಿದ್ದೀನಪ್ಪ. ಬೇಷ್ ವಿಶ್ವನಾಥ, ನಿನ್ನ ಮೇಲೆ ಗುರು ದೃಷ್ಟಿಗಿಂತ ಗುರುಪುತ್ರಿ ದೃಷ್ಟಿನೇ ಹೆಚ್ಚಾಗಿದೆ. ನೀನ್ ಅದೃಷ್ಟವಂತ. ಇನ್ಮೇಲೆ ಈ ಮನೇಲಿ ನಿನ್ಗೆ ಹೇಗಿಷ್ಟವೋ ಹಾಗಿರು, ಆಯ್ತೇನಪ್ಪ? ಬಾ. ಯಾಕೆ ಆ ಕಡೆ ತಿರ್ಕೊಂಡ್ಬಿಟ್ಟೆ? ನನ್ ಮುಖ ನೋಡಕ್ ಇಷ್ಟ ಅಲ್ವಾ? ಇದೆ. ಮತ್ ನೋಡು. ನೀನ್ ಈ ಡ್ರೆಸ್ಸಲ್ಲಿ ಇರ್ಬೇಕಾದ್ರೆ ನಾನ್ ಬಂದಿದ್ ತಪ್ಪಾಯ್ತು ಅಂತ ಕಾಣಿಸುತ್ತೆ. ಜೀವನದಲ್ಲಿ ಯಾವಾಗ್ಲೂ ತಪ್ಪುಗಳಿಂದಾನೇ ಒಳ್ಳೇದಾಗೋದು. ಬ್ರಹ್ಮ ಮಾಡಿದ ತಪ್ಪಿಗೆ ಈ ಜಗತ್ ಹುಡ್ತು, ನಾವು ಹುಟ್ತೀವಿ. ಹಾಗೆ ನಾವು ಮಾಡೋ ತಪ್ಪಿಗೆ ಏನಿದು ಹೆಂಗಸ್ತರ ನಾಚ್ಕೊಳ್ಳೋದು? ಹಾ, ಹೀಗೆ ನಗ್ತಾ ಇರ್ಬೇಕು ನಾನ್ ನೋಡ್ದಾಗ್ಲೆಲ್ಲ. ಏನ್ ಬಂದಿದ್ದು? ನಿನ್ಗೆ ಥ್ಯಾಂಕ್ಸ್ ಹೇಳೋಕೆ. ಯಾಕೆ? ಬೆಳಗ್ಗೆ ನೀನ್ ಇಲ್ದೇ ಇದ್ದಿದ್ರೆ ಗುರುಗಳು ನನ್ನ ಕಳ್ಸೇ ಬಿಡ್ತಿದ್ರು. ನೀನ್ ಮಾಡಿದ ಸಹಾಯನ ನಾನು ಯಾವತ್ತೂ ಮರೆಯೋದಿಲ್ಲ. ಸಹಾಯನ? ಯಾಕೆ ನಗ್ತೀಯ? ಅದು ಸಹಾಯ ಅಲ್ಲ, ಸ್ವಾರ್ಥ. ಸ್ವಾರ್ಥನ? ನಂಗೆ ನೀನ್ ಬಿಟ್ಟಿರಕ್ಕೆ ಶಕ್ತಿ ಇಲ್ಲ, ಅದಕ್ಕೆ ವಾದ ಮಾಡ್ದೆ. ಕಾರಣ ಏನೇ ಇರ್ಲಿ, ಅದರಿಂದ ನಂಗೆ ಒಳ್ಳೇದೇ ಆಯ್ತು. ಏನ್ ಒಳ್ಳೇದಾಯ್ತು? ಗುರುಗಳ ಸೇವೆ ಮಾಡೋದು, ಸಂಗೀತ ಕಲ್ತ್ಕೊಳ್ಳೋದು. ಅಷ್ಟೇನೆ ನನ್ಗೆ ಅರ್ಥವಾಗಿತ್ತು. ಹೌದು. ನಿನ್ನ ಸಂಗೀತದಲ್ಲಿ ಮಾತ್ರ ದಡ್ಡ ಅನ್ಕೊಂಡಿದ್ದೆ, ಎಲ್ಲದ್ರಲ್ಲೂ ಶೂನ್ಯ, ಸೊನ್ನೆ. ಯಾಕೆ? ಒಂದು ಹೆಣ್ಣು ಒಂದು ಗಂಡನ್ನ ಬಿಟ್ಟಿರೋಕ್ಕಾಗಲ್ಲ ಅಂದ್ರೆ ಏನರ್ಥ? ಬಿಟ್ಟಿರೋಕ್ಕಾಗಲ್ಲ ಅಂತ ಅರ್ಥ. ನಿನ್ ತಲೆ. ನಾನು ನಿನ್ನ ಪ್ರೀತಿಸ್ತಿದ್ದೀನಿ ವಿಶ್ವನಾಥ. ಪ್ರೀತಿ ಅಂದ್ರೆ ನಿನ್ಗೆ ಅರ್ಥವಾಗುತ್ತೋ ಇಲ್ವೋ? ಐ ಲವ್ ಯು. ನಾನು ನಿನ್ನ ಇಷ್ಟಪಡ್ತಿದ್ದೀನಿ. ತಪ್ಪು ಶಾರದಾ, ಇದು ತಪ್ಪು. ನೀನು ಗುರುಪುತ್ರಿ. ನೀನು ಲವ್ ಇಸ್ ಬ್ಲೈಂಡ್ ಅಂತಾರೆ. ಇರ್ಬಹುದು, ಆದ್ರೆ ನಾವು ಬ್ಲೈಂಡ್ ಅಲ್ವಲ್ಲ. ಇಂಥ ಸಮಯದಲ್ಲೇ ವಿವೇಕ ಕಳ್ಕೋಬಾರ್ದು. ಹಾಗಲ್ಲ ಅನ್ಬೇಡ ವಿಶ್ವನಾಥ. ಒಂದೇ ಮಾತಿನಿಂದ ನನ್ ಕನಸನ್ನೆಲ್ಲ ನುಚ್ಚೂರ್ ಮಾಡ್ಬೇಡ ಪ್ಲೀಸ್. ಶಾರದಾ, ದಯವಿಟ್ಟು ನನ್ ಕ್ಷಮಿಸ್ಬಿಡು. ನಿನ್ನ ಮನಸ್ಸಲ್ಲಿ ಇಂಥ ಭಾವನೆ ಬರೋದಕ್ಕೆ ನಾನೇ ಕಾರಣ ಅಂತಂದ್ರೆ ಮನಸ್ಸು ಬಹಳ ಕಷ್ಟ ಆಗುತ್ತೆ. ದಯವಿಟ್ಟು ನನ್ ಕ್ಷಮಿಸ್ಬಿಡು. ವಿಶ್ವ, ಇಷ್ಟು ಕಠಿಣ ಆಗ್ಬೇಡ ಪ್ಲೀಸ್. ನೀನನ್ನು ಪ್ರೀತಿಸೋದು ಖಂಡಿತ ಅಪರಾಧ ಅಲ್ಲ. ಶಾರದಾ, ನೋಡಿದ್ಯೇನಮ್ಮ, ನೀನ್ ವಾದ ಮಾಡಿದ್ಮೇಲೆ ಅವನ್ನ ಇರು ಅಂತ ತಾನೇ ಅಂದಿದ್ದು, ಹೋಗು ಅಂತ ಅನ್ಲಿಲ್ವಲ್ಲ? ನಮಗೆ ಅವನ್ನ ಉಳಿಸ್ಕೊಳ್ಳೋ ಅದೃಷ್ಟ ಇಲ್ಲ. ಛೇ 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 ಛೇ, ಅದೃಷ್ಟ ಅನ್ನೋದು ಅವನಿಗಿಲ್ಲಮ್ಮ. ಈ ಸಲ ನವರಾತ್ರಿಲಿ ಅವನ್ನ ಶೃಂಗೇರಿಗೆ ಕರ್ಕೊಂಡು ಹೋಗಿ ಶಾರದಾಂಬೆ ಸೇವೆ ಮಾಡಿಸ್ಬೇಕು ಅಂತಿದ್ನಲ್ಲಮ್ಮ. ಹೋದ ವರ್ಷನೇ ನಾನು ಈ ಮಾತು ಹೇಳಿದಾಗ ಅವನೇನ್ ಹೇಳ್ದ? ನಂಗೆ ನಮ್ ಗುರುಗಳಿರೋ ಸ್ಥಳನೇ ಶಾರದಾ ಪೀಠ ಅಲ್ಲಿಲ್ವೇ? ಆ ಭಾವನೆಯೇನೋ ಪವಿತ್ರವಾದದ್ದೇ, ಆದ್ರೂ ಸ್ಥಳ ಮಹಾತ್ಮೆ ಅಂತ ಒಂದು ಇರುತ್ತಲ್ಲಮ್ಮ. ಅದನ್ನ ನೋಡಿ ತಾನೆ ನಮ್ಮ ಹಿರಿಯರು ದೇವಾಲಯಗಳನ್ನ ಕಟ್ಟಿರೋದು. ಆ ಶಾರದಾ ದೇವಿನ ತಂದೋರು ನಮ್ಮ ಆದಿಶಂಕರರು. ಆ ಮಹಾತಾಯಿ ಕರುಣೆ ತೋರ್ಸಿದ್ರೆ ಮೂಗ ಕೂಡ ಸಂಗೀತ ಹಾಡಬಲ್ಲ. ಈ ಕಲಿಯುಗದಲ್ಲೂ ಅದು ಸಾಧ್ಯನಾ ಗುರುಗಳೇ? ಎಲ್ಲ ಯುಗದಲ್ಲೂ ಸಾಧ್ಯ. ನಮ್ಗೆ ಅದರಲ್ಲಿ ನಂಬಿಕೆ ಇರ್ಬೇಕಷ್ಟೇ. ನಂಬಿಕೆ ಅನ್ನೋದು ಅಗೋಚರವಾದ ಒಂದು ಮಹಾಶಕ್ತಿ.
ವಿದ್ಯುತ್ ಶಕ್ತಿಯಿಂದ ನಾವು ಹೇಗ್ ಬೇಕಾದ ಕೆಲಸಗಳನ್ನ ಮಾಡ್ಕೋತೀವೋ ಹಾಗೆ ದೇವರಲ್ಲಿ ನಾವು ಇಡೋ ನಂಬಿಕೆಯಿಂದ ವಿಶ್ವಾಸದಿಂದ ಬೇಕಾದನ್ನ ಸಾಧಿಸಬಹುದು. ಈ ಕ್ವಾಲಿಫಿಕೇಶನ್ಗೆ ಕೆಲಸ. ವಿಧಾನಸೌಧಕ್ಕೆ ಎಷ್ಟಯ್ಯ ಮೆಟ್ಲು? ಗೊತ್ತಿಲ್ಲ. ಅಮಿತಾಬ್ ಬಚ್ಚನ್ ಹೈಟ್ ಎಷ್ಟು? ಗೊತ್ತಿಲ್ಲ. ಹೋಗ್ಲಿ, ಆ ವಾದಿರಾಜ್ ವೆಯ್ಟ್ ಎಷ್ಟಯ್ಯ? ಅದೂ ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಬಂದಿದೀಯಲ್ಲ, ಏನಾದ್ರೂ ತಂದಿದೀಯಾ? ಅದೂ ಇಲ್ಲ. ಆಯ್ತು, ಹೋಗ್. ಏನ್ ಮಿಸಸ್ ಸುಬ್ಬಣ್ಣ, ಪೇಪರ್ ಓದ್ತಾ ನಿಂತು ಬಿಟ್ಟಿದ್ಯಾ? ಹೂನಣ್ಣ, ಪೇಪರ್ ಓದ್ತಾ ಇದ್ದೀನಿ. ಬಿಡಿಗಿಡಿ ಬೇಕಾ? ಅಭ್ಯಾಸನೇ ನನಗಿಲ್ಲ. ಬೇಡವಾ? ಪೇಪರ್ ಏನ್ ಹಾಕಿದ್ದಾರೆ? ಪೆಟ್ರೋಲ್ ಬೆಲೆ ಬೇರೆ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಇನ್ನೇನಣ್ಣ ಇರ್ತದೆ? ಪೆಟ್ರೋಲ್ ಬೆಲೆ ಏರಿಕೆ, ಅಲ್ಲಿ ಗಲಾಟೆ ಇಲ್ಲಿ ಗಲಾಟೆ, ಅವು ನೋಡ್ದ ಇವು ನೋಡ್ದ, ಅಯ್ಯ ಅಷ್ಟೇ ಕಣಣ್ಣ ಈ ಪೇಪರ್ನಲ್ಲಿ. ಸುಬ್ಬಣ್ಣ, ನಮ್ ಗುರುಗಳು ಕಾರ್ ಆಕ್ಸಿಡೆಂಟ್ ಹೋಗ್ಬಿಟ್ಟಿದಾರಪ್ಪ. ನಾನು ಈಗ ಮೈಸೂರು ಹೋಗ್ತಾ ಇದ್ದೀನಿ. ಯಜಮಾನ್ರಿಗೆ ಹೇಳ್ಬಿಡು, ಟೈಮ್ ಇಲ್ಲ, ಟ್ಯಾಕ್ಸಿ ತಗೊಂಡು ಹೋಗ್ತಾ ಆಯ್ತು, ಇದ್ದೀನಿ. ಹೇಳ್ತೀನಿ, ನೋಡ್ ಬನ್ನಿ. ಯಾರು ನೀವು? ಏಯ್, ನಾವ್ ಹೇಳ್ದಾಗ ಕೇಳಿದ್ರೆ ಸ್ನೇಹಿತರು, ಇಲ್ದಿದ್ರೆ ಶತ್ರುಗಳು. ನೀವು ಸ್ನೇಹಿತರು ಶತ್ರುಗಳು? ನಾನ್ ಸಾವು ಹೋಗ್ಬೇಕಾಗಿದೆ, ದಯವಿಟ್ಟು ನಂಗೆ ದಾರಿ ಬಿಡಿ. ನಾವ್ ಹೇಳಿದ ಕಡೆ ಟ್ಯಾಕ್ಸಿ ತೆಗಿಯೋ. ಮಾಲ್ತಾನ್ ದಿಕ್ಕಿಲಿಡೋ. ನಿಮ್ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನಂಗೆ ತೊಂದರೆ ಕೊಡ್ಬಿಡಿ. ನಂಗೆ ತುಂಬಾ ಅರ್ಜೆಂಟ್. ಏಯ್, ಮೇಲಕ್ಕೆ ಹೋಗಿ ಅರ್ಜೆಂಟಾ? ತೆಗೆ ಟ್ಯಾಕ್ಸಿ.
ವಿಶ್ವ. ಯಾರು? ವಿಶ್ವನಾಥ. ಯಾರು ಮಾತಾಡ್ತಾ ಇರೋದು? ನಾನು ನಿನ್ ಗುರು ಕಣೋ. ಗುರುಗಳ? ನೀವು ಸತ್ತೋಗಿದ್ದೀರಲ್ಲ ಗುರುಗಳೇ? ಹೌದು ವಿಶ್ವ, ನಾ ಸತ್ತೋಗಿದ್ದೀನಿ. ಆದ್ರೆ ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಎಲ್ಲಿದ್ದೀರಾ ಗುರುಗಳೇ? ಇಲ್ಲೇ ನಿನ್ ಕಣ್ಣೆದುರಿಗೆ. ನನಗ್ ಕಾಣಿಸ್ತಾನೆ ಇಲ್ವೇ? ಕಾಣೋ ಸ್ಥಿತಿಲಿಲ್ಲ. ಅಕಾಲ ಮರಣದಿಂದ ಮೇಲಿನ ಲೋಕ ಸೇರೋ ಅರ್ಹತೆನೂ ಇಲ್ದೆ, ಇಲ್ಲಿರೋಕೆ ಯಾವ ಆಕಾರನೂ ಇಲ್ದೆ ಸಂಕಟ ಪಡ್ತಿದ್ದೀನಿ ಕಣಪ್ಪ. ಸಂಕಟ ಪಡ್ತಿದ್ದೀರಾ? ಯಾಕೀಗಾಯ್ತು ಗುರುಗಳೇ? ಹೇಳಿ, ನಾನೇನ್ ಮಾಡ್ಲಿ? ವಿಶ್ವನಾಥ, ನನ್ನ ಆಸೆಗಳೆಲ್ಲ ನನ್ ಜೊತೆಲೇ ಸತ್ತೋಗಿವೆ. ನನ್ನ ಆದರ್ಶಗಳೆಲ್ಲ ನನ್ ಜೊತೆಲೇ ಸಮಾಧಿ ಆಗಿವೆ. ಅದು ಪೂರೈಸಲೇಬೇಕು. ಇಲ್ಲದೆ ಹೋದ್ರೆ ನನಗ್ ಗತಿನೇ ಇಲ್ಲ. ಈಗ ನನ್ಗಿರೋಕೊಂದ್ ಜಾಗ ಬೇಕು. ವಿಶ್ವನಾಥ, ನನಗೆ ಸಹಾಯ ಮಾಡ್ತೀಯಪ್ಪ? ಹೇಳಿ ಗುರುಗಳೇ, ನಿಮಗ್ ಜಾಗ ಎಲ್ಲಿ ಬೇಕು? ನೀನು ಒಪ್ಪಿಗೆ ಕೊಟ್ರೆ ನಿನ್ ಜೊತೆಲೇ ಇರ್ತೀನಿ. ಸದಾ ನಿಮ್ ಜೊತೆಲಿ ಇರ್ಬೇಕು ಅಂತ ತಾನೆ ನಾನು ಆಸೆ ಪಟ್ಟಿದ್ದು. ಆಗಿನ ಆಸೆನೇ ಬೇರೆ, ಈಗಿನ ಪರಿಸ್ಥಿತಿನೇ ಬೇರೆ. ನೀ ಸ್ವಲ್ಪ ಧೈರ್ಯವಾಗಿ ಈ ಹೊರೆ ಹೊತ್ಕೊಂಡ್ರೆ. ಆಗ್ಲಿ ಗುರುಗಳೇ, ಆಗ್ಲಿ. ನೋಡು, ನನ್ನ ಸಂಗೀತ ಜ್ಞಾನ ಎಲ್ಲ ನಿನ್ನಲ್ಲಿ ತುಂಬ್ತೀನಿ. ನನ್ನ ಆಸೆಗಳನ್ನೆಲ್ಲ ನೀನ್ ಸಾಧಿಸ್ಬೇಕು, ಗುರಿ ಮುಟ್ಬೇಕು. ಆಗ್ಲೇ ಈ ಆತ್ಮಕ್ಕೆ ಗತಿ ಕಾಣೋದು, ಶಾಂತಿ ಸಿಗೋದು. ಇದರಿಂದ ನಿನಗೆ ತುಂಬಾ ಒಳ್ಳೇದಾಗುತ್ತೆ. ಗುರುಗಳೇ, ನಿಮ್ಮ ಸೇವೆಗೆ ಈ ದೇಹ ಸದಾ ಸಿದ್ಧ ಗುರುಗಳೇ. ವಿಶ್ವನಾಥ, ನಿಜವಾಗ್ಲೂ ನೀ ನನ್ನ ಪ್ರೀತಿಯ ಶಿಷ್ಯ. ತಗೋ. ಸಾರೇ ಗಾಮಾ ವಿಶ್ವನಾಥ, ಎಲ್ಲಿದ್ದೀನಿ ನಾನು? ಆಸ್ಪತ್ರೆಯಲ್ಲಿ. ನಮ್ಮ ಗುರುಗಳಲ್ಲಿ ಯಾರು? ನಮ್ಮ ಈತ ನಿಮಗೇನಾಗ್ಬೇಕು? ನನ್ನ ಹತ್ರ 3 ಟ್ಯಾಕ್ಸಿ ಇದೆ. ಒಂದು ನೀವು ನೋಡಿಸ್ತಾನೆ. ತುಂಬಾ ಒಳ್ಳೆ ಹುಡುಗ. ಅವ್ರ ಗುರುಗಳ ಅಂತ್ಯಕ್ರಿಯೆಗೆ ಅಂತ ಬಂದ. ಏನ್ ನೋಡಿದ್ನೋ, ಏನ್ ಹೆದರ್ಕೊಂಡ್ನೋ ಪಾಪ. ಎದುರಿರೋದಲ್ಲ, ತುಂಬಾ ಪೆಟ್ಟಾಗಿದೆ. ಯಾರೋ ಬಲವಾಗಿ ಹೊಡೆದಿರ್ಬೇಕು. ಪ್ರಾಣಾಪಾಯ ಏನಿಲ್ವಲ್ಲ? ಚೇಚೆ, ಅಂತದ್ದೇನಿಲ್ಲ. 3-4 ದಿವಸದಲ್ಲಿ ಡಿಸ್ಚಾರ್ಜ್ ಮಾಡಬಹುದು. ಎಷ್ಟು ಬಿಲ್ ಅದು ನಾನ್ ಕಟ್ತೀನಿ. ತಗೊಳ್ಳಿ, 100 ರೂಪಾಯಿ. ನಾನ್ ಕೊಟ್ಟೆ ಅಂತ ಆಮೇಲೆ ಅವನಿಗೆ ಕೊಟ್ಬಿಡಿ. ಯಾಕೆ? ನೀವು? ನನಗೆ ತುಂಬಾ ಕೆಲಸ ಇದೆ. ಇವನ ಆಸ್ಪತ್ರೆ ಬಿಟ್ಮೇಲೆ ನೇರ ನಮ್ಮನೆ ತಾನೇ ಬರೋದು. ನಾನು ಬರ್ತೀನಿ.